ನಿಮ್ಮ ಮಗನಿಂದ ತಾವು ರಾಜಕೀಯಕ್ಕೆ ತೊಗೊಂಬಂದ್ರೆ ಆದರೂ ಕೂಡ ನಿಮಗೆ ಅವಕಾಶ ಸಿಗಲಿಲ್ಲ. ಹೌದು ಸರ್. ಯಾಕೆ ಸರ್ ನೀವು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನಸಭೆ ಮತ್ತು ನಿಮ್ಮ ಪುತ್ರ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರೂ ಕೂಡ ಕ್ಷೇತ್ರದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಗ್ತಾ ಇಲ್ಲ? ಭಾಳ ಕಷ್ಟ ಬಿದ್ದು ಕೆಲಸ ಮಾಡಿದ್ದೀನಿ. ಸೊ ನಾನು ಸೋಲಕ್ಕೆ ಮತ ಕಡಿಮೆ ಬರಲಿಕ್ಕೆ ತಮ್ಗೆ ಗೊತ್ತಿದ್ದ ಹಾಗೆ ಇಲ್ಲಿ ಹಣದ ಒಂದು ದರ್ಬಾಳಕ್ಕೆ ಭಾಳ ನಡೀತಾಯಿದೆ. ಕಾಂಗ್ರೆಸ್ ಅಲಯನ್ಸ್ನಲ್ಲಿ ಪಕ್ಷ ಸಿ ಎಮ್ ಆಗಿ ಬರೀ 13 ತಿಂಗಳಲ್ಲಿ ಯಾರೋ ನಮ್ಮ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಲಿಕ್ಕೆ ಬಿಡಲಿಲ್ಲ. ಅಂಥ ಸಮಯದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದು ಮುಖ್ಯಣ್ಣ ಕುಮಾರಣ್ಣ. ನಾವು ನಿಯತ್ತಾಗಿ ನನ್ನ ಜೀವನದಲ್ಲಿ ಯಾವುದೇ ಒಂದು ಕರಪ್ಷನ್ ಅಲ್ಲ, ಯಾವುದೇ ಒಂದು ಅವ್ಯವಹಾರ ಮಾಡಿಲ್ಲ, ಒಳ್ಳೆಯ ಜೀವನ ನಡೆಸ್ಕೊಂತ ಬರ್ತಾಯಿದ್ದೀನಿ. ನಾನು ನಂಬಿರೋದು ಕುಮಾರಣ್ಣ ದೇವೇಗೌಡರನ್ನ, ಜೆ ಡಿ ಎಸ್ ಪಕ್ಷನ. ನನ್ನ ಜೀವ ಇರೋ ತಕ್ಕನ ನಾನು ಜೆ ಡಿ ಎಸ್ ಪಕ್ಷದಲ್ಲಿರ್ತೀನಿ, ಜೆ ಡಿ ಎಸ್ ಪಕ್ಷದಲ್ಲೇ ದುಡ್ಡು. ಸೊ ಕಾಂಗ್ರೆಸ್ನವ್ರು ಇದೇನು 5 ಗ್ಯಾರಂಟಿಗಳನ್ನು ಸೃಷ್ಟಿ ಮಾಡಿ ಜನರಲ್ಲಿ ಮೋಸ ಮಾಡಿ ಜನರಿಗೆ ಆ ಓಟ್ ಕಿತ್ಕೊಂಡ್ರೆ ಹೊರತು ಅದೇನು ಕಿಟ್ಗಳು ಕೊಡ್ತೀವಿ ಅಂತೇಳಿ ಜನರಲ್ಲಿ ಮತ್ತೆ ಏನೋ ಒಂದು ಸೃಷ್ಟಿ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಹೋಗ್ತಾ ಇದ್ದಾರೆ. ಸೊ ನನಗೆ ತಿಳಿದಿದ್ದ ಮಟ್ಟಿಗೆ ಟೋಟಲ್ ಆಗಿ ಗ್ಯಾರಂಟಿ ಕಾರ್ಡ್ಗಳು ಸೃಷ್ಟಿ ಮಾಡೋರು ಗೆದ್ದಿದ್ದಾರೆ ಹೊರತು ಮುಂದಿನ 2028ರಲ್ಲಿ 50 ಸೀಟು ಕೂಡ ಕಾಂಗ್ರೆಸ್. ಪ್ರತಿ ಬೂತ್ ಮಟ್ಟನಲ್ಲಿ ನನ್ನ ಕಾರ್ಯಕರ್ತನ ತಯಾರು ಮಾಡಬೇಕು. ಪ್ರತಿ ವಿಲೇಜ್ನಲ್ಲಿ ಆ ವಿಲೇಜ್ನಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಏನೇನು ಕಷ್ಟಗಳಿದ್ದಾವೆ ಅವೆಲ್ಲ ಫೇಸ್ ಮಾಡಿ ರೆಡಿಯಾಗಿ ಆವಾಗ ನಾನು ಎಮ್ ಎಲ್ ಎ. ಸೊ ಸಡನ್ನಾಗಿ ಬಿ ಫಾರ್ಮ್ ತಗೊಂಡು ಬಂದು ನಾಮಿನೇಷನ್ ಮಾಡಿದ್ರೆ ನೀನು 20 ಕೋಟಿ ಅಲ್ಲ 50 ಕೋಟಿ ಖರ್ಚು ಮಾಡಿದ್ರೆ ಗೆಲ್ಲಕ್ಕೆ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಂಥ ಹಿನ್ನೆಲೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಂಥ ಮೂಲ ಅಜೆಂಡಾ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದಿಂದ ಬಿಜೆಪಿ JDS ಕೇಂದ್ರ ಮೈತ್ರಿಕೂಟದಲ್ಲಿ ನಡೀತಾ ಇರುವಂಥ NDA ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ಕೂಡ ರಾಜ್ಯದ ಮತ್ತು ಕೇಂದ್ರದಿಂದ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗಡಿನಾಡ ಆಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಸಿಟಿ ಮತ್ತು ಬಳ್ಳಾರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಇವೆಲ್ಲ ಲೆಕ್ಕಾಚಾರಿನಲ್ಲಿ 2028-29 ಭವಿಷ್ಯದಲ್ಲಿ ಮುಂದೆ ಮೈತ್ರಿ NDA ಮೈತ್ರಿಕೂಟ ಮುಂದುವರಿಯಬಹುದಾ ಅಥವಾ 2028ನಲ್ಲಿ JDSಗೆ ಅವಕಾಶ ಸಿಗಬಹುದಾ ರಾಜ್ಯದಲ್ಲಿ, ಮತ್ತು ಆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥವ್ರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರು ಮತ್ತು ಜಿಲ್ಲಾ SC ST ಅಲ್ಪಸಂಖ್ಯಾತ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಜಿಲ್ಲೆಯ ಅಧ್ಯಕ್ಷರ ಒಂದು ಕಾರ್ಯವೈಖರಿಗಳನ್ನು ಏನಿದೆ, ಸುಮ್ಮನೆ ಕೂತಿದ್ದಾರಾ ಅಥವಾ ಪಕ್ಷದ ಕೆಲಸ, ಸದಸ್ಯತ್ವ ಅಭಿಯಾನ, ಪಕ್ಷದ ಹೋರಾಟವನ್ನು ಇದೇ ರೀತಿ ಮುಂದುವರಿತಾ ಇದ್ದಾವೆ ಅನ್ನೋದು ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮೀನಿಹಳ್ಳಿ ತಾಯಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ವೀಕ್ಷಕರೇ, ಇವರು ಜಾತ್ಯತೀತ ಜನತಾದಳ ಪಕ್ಷದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಆರಾಮಿದೆ ಸರ್. ಫೈನ್ ಸರ್, ನಾವು ಕೂಡ ಚೆನ್ನಾಗಿದ್ದೇನೆ. ಎಷ್ಟು ವಯಸ್ಸು ಅಂತ ತಿಳ್ಕೊಬೋದಾ ನಿಮಗೆ? ಸರ್ ನನ್ನ ವಯಸ್ಸಿಗೆ 63. 63. ಸರಿ, ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಜಾತ್ಯತೀತ ಜನತಾದಳ ಪಕ್ಷ? ಸರ್ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಸುಮಾರು 35 ವರ್ಷಲಿದ್ದ ಇದೆ. 35 ವರ್ಷದಿಂದ. ಸರಿ, 35 ವರ್ಷದಿಂದ ಯಾವ ರೀತಿ ಪಕ್ಷ ಸಂಘಟನೆಗಿಂತ ಮುಂಚಿತವಾಗಿ ತಮ್ಮ ಜೀವನ ತಾವು ಪ್ರಾರಂಭ ಮಾಡಿರ್ತಕ್ಕಂಥ ರಾಜಕೀಯ ವೇದಿಕೆ ಅನ್ನೋದಕ್ಕಿಂತ ನಿಮ್ಮ ಸ್ವಲ್ಪ ವೈಯಕ್ತಿಕ ಜೀವನದ ಬಗ್ಗೆ ನಾನು ಕೇಳ್ತೇನೆ ಸರ್. ನಾನು ಎಲ್ಲಿಂದ ಪ್ರಾರಂಭವಾಯಿತು ನಿಮ್ಮ ಹುಟ್ಟು ಹೋರಾಟಗಳನ್ನು? ಸರ್ ನನ್ನ ಹುಟ್ಟು ಹೋರಾಟ 1989 ಹೋರಾಟ ಪ್ರಾರಂಭವಾಯಿತು. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ JDS ಪಕ್ಷನೇ ಸೇರ್ಪಡೆಯಾಗಿದ್ದೇನೆ. ಸೊ ನಾನು 2004ರಲ್ಲಿ ತಾಲೂಕು ಪಂಚಾಯತಿಗೆ ಸ್ಪರ್ಧೆ ಮಾಡಿದ್ದೆ. 2010ರಲ್ಲಿ ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಿದ್ದೆ. 2013ರಲ್ಲಿ ಶಾಸಕರಾಗಿ MLAಗೆ ಸ್ಪರ್ಧೆ ಮಾಡಿದ್ದೆ. ಟೋಟಲ್ ನನ್ನ ಜೀವನ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ, ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಆಗಿದ್ದೀನಿ, ಸ್ಟೇಟ್ SC ST ಮಹಾಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ನಮ್ಮ ರಾಜ್ಯದ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಪೇರೆಂಟ್ ಬಾಡಿಯಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಒಂದು ಸಲ. ನಮ್ಮ ರಾಜ್ಯದ ಉಪಾಧ್ಯಕ್ಷನಾಗಿ ಆಗಿದ್ದೀನಿ. ಸೊ ಮತ್ತೆ ಈಗ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷನಾಗಿ ಇಲ್ಲಿ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸರಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ವಿಧಾನಸಭೆ, ವಿಧಾನ ಪರಿಷತ್ತು ಕೂಡ ತಾವು ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ಹೌದಾ ಸರ್? ಹೌದು ಸರ್.
ಎಷ್ಟರಲ್ಲಿ ನಿಮಗೆ ಜಯ ಸಿಕ್ತು ಸರ್? ಸರ್ ನನಗೆ 2004-5ರಲ್ಲಿ ತಾಲೂಕ್ ಪಂಚಾಯತಿ 30 ಓಟ್ನಲ್ಲಿ ಹೋಯ್ತು. 10ರಲ್ಲಿ ಜಿಲ್ಲಾ ಪಂಚಾಯತಿ 700 ಓಟ್ನಲ್ಲಿ ಹೋಯ್ತು. ಸೊ ಇನ್ನು 13ರಲ್ಲಿ ಎಲೆಕ್ಷನ್ MLA ಎಲೆಕ್ಷನ್ ಇಂತ ಸುಮಾರು 12,000-13,000 ಓಟ್ ತಗೊಂಡಿದ್ದೀನಿ. 12ರಿಂದ 13,000. ಸರಿ, ಅದರ ಬಿಟ್ಟರೆ ಮತ್ತೊಂದು ಸ್ಪರ್ಧೆ ಮಾಡಲಿಲ್ಲ? ಇಲ್ಲ ಸರ್, 2018ರಲ್ಲಿ ನನ್ನ ಮಗನ ಸ್ಪರ್ಧೆ ಮಾಡಿಸಿದ್ದೆ MLAಗೆ. ಅಲ್ಲಿದ್ದ ಇಲ್ಲಿವರೆಗೆ ಯಾವುದೂ ಸ್ಪರ್ಧೆ ಮಾಡಿ. ಸರಿ, ಓಕೆ. ನಿಮ್ಮ ಮಗ ಎಷ್ಟು ಮತವನ್ನು ಪಡೆದುಕೊಂಡ್ರು ಸರ್? ಸರ್ ನನ್ನ ಮಗ 5,000-6,000 ಓಟ್ ಮಾಡಿದ್ರು. ಸರಿ, ಅವರು ಯಾವಾಗ ಸ್ಪರ್ಧೆ ಮಾಡಿದ್ರು? ಅವರು ಯಾವ? ಸರ್ 2018ರಲ್ಲಿ. 18ರಲ್ಲಿ. ಸಿಟಿಯಿಂದನ ಗ್ರಾಮೀಣದಿಂದ ಸರ್? ಬಳ್ಳಾರಿ ಗ್ರಾಮೀಣತನೇ ಸರ್. ನಾವು ಬಳ್ಳಾರಿ ರೂರಲ್ಲು ನಾನು ಸ್ಪರ್ಧೆ ಮಾಡಿದಾಗ ನಮ್ಮ ಮಗನ ದೇವೇಗೌಡರ ಆದೇಶದ ಮೇರೆಗೆ ಬಳ್ಳಾರಿ ರೂರಲ್ಲಿ ನೀವು ನಿಂದಿರಲೇಬೇಕಂತ ನನಗೆ ಫೋರ್ಸ್ ಮಾಡೋದಕ್ಕೋಸ್ಕರ, ಇಲ್ಲ ನನ್ನ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಆ ಹುಡುಗನ್ನ ನಾನು ರಾಜಕೀಯ ಬಿಡ್ತೀನಿ ಅಂತೇಳಿ ಅವ್ರಿಗೆ ನಿಂದಿಸಿ. ಸರಿ, ನಿಮ್ಮ ಮಗನಿಂದ ತಾವು ರಾಜಕೀಯಗೆ ತೊಗೊಂಬಂದ್ರೆ ಆದರೂ ಕೂಡ ನಿಮಗೆ ಅವಕಾಶ ಸಿಗಲಿಲ್ಲ. ಹೌದು ಸರ್. ಯಾಕೆ ಸರ್ ನೀವು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನಸಭೆ ಮತ್ತು ನಿಮ್ಮ ಪುತ್ರ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರೂ ಕೂಡ ಕ್ಷೇತ್ರದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಗ್ತಾ ಇಲ್ಲ ಸರ್? ಸರಿ, ಈಗ ನಾನು 2009ರಿಂದ 10ರಿಂದ ಸ್ಟಾರ್ಟ್ ಮಾಡಿದವನು ಬಳ್ಳಾರಿ ಊರಲ್ಲಿ. ಪ್ರತಿ ಹಳ್ಳಿಯಲ್ಲಿ ಪ್ರತಿ ಹೋರಾಟಗಳು ಸಹ ಮಾಡಿದ್ದೀನಿ. ಪಾದಯಾತ್ರೆ ಇರ್ಬೋದು, ಅನೇಕ ರೈತರ ಪರವಾಗಿ ಕಗ್ಗಲ್ ಹೇತ ನೀರಾವರಿ, ರಾಯಪುರ ಹೇತ ನೀರಾವರಿ ಮತ್ತು ರೂಪನಗುಡಿ ಕುಡಿಯೋ ನೀರಿನ ಕೆರೆ ವ್ಯವಸ್ಥೆಯಲ್ಲಿ ರೂಪನಗುಡಿಯಲ್ಲಿದ್ದ ಚೇಳೂರಿನಿಂದ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಪಾದಯಾತ್ರೆ ಮಾಡಿದ್ದೀನಿ. ಅನೇಕ ರೈತರ ಬಗ್ಗೆ ಅನೇಕ ಹೋರಾಟಗಳು ಮಾಡಿದ್ದೀನಿ. ಸೊ ನಾನು 2010ರಿಂದ 11, 13ರವರೆಗೆ ಪ್ರತಿ ಹಳ್ಳಿಯಲ್ಲಿ ಬೆಳಗ್ಗೆ 6 ಗಂಟೆಗೆ ನಾನು ಇದ್ದೆ. ಸೊ ಮೀನಹಳ್ಳಿ ತಾಯಣ್ಣ ಅಂದರೆ ಒಂದು ಕಾರ್ ಹೋದ್ರೆ ಸಹಿತ ಸಣ್ಣ ಪುಟ್ಟ ಕಾರ್ನವ್ರ ಸಹಿತ ಮೀನಹಳ್ಳಿ ತಾಯಣ್ಣ ಬಂದ್ರೆ ಕಾರ್ ಇಳಿದ ತಕ್ಷಣ ಅಂತಿದ್ರು. ಆ ಥರ ನಾನು ಕೆಲಸ ಮಾಡಿದ್ದೀನಿ. ನಿಜವಲ್ಲೂ ಭಾಳ ಕಷ್ಟ ಬಿದ್ದು ಕೆಲಸ ಮಾಡಿದ್ದೀನಿ. ಸೊ ನಾನು ಸೋಲಕ್ಕೆ ಮತ ಕಡಿಮೆ ಬರಲಿಕ್ಕೆ ತಮ್ಗೆ ಗೊತ್ತಿದ್ದ ಹಾಗೆ ಇಲ್ಲಿ ಹಣದ ಒಂದು ದರ್ಬಾಳಕ್ಕೆ ಭಾಳ ನಡೀತಾಯಿದೆ. ಹಣ 1,000-2,000 ಓಟ್ ಕೊಟ್ಟು ಅವ್ರು ಗೆಲ್ತಾರೆ ಹೊರತು ನಾವು ನ್ಯಾಯಯುತವಾಗಿ ಕೆಲಸ ಮಾಡಿ ಹೋರಾಟ ಮಾಡಿ ಓಟ್ ತಗೊಂಬರು. ನಾವು ಈಗಲೂ ಜನರಲ್ಲಿ ನಾನು ಕೆಲಸ ಮಾಡ್ತಾನೇ ಇದ್ದೀನಿ. ಬಟ್ ನಾವು ದುಡ್ಡು ಕೊಟ್ಟು ಓಟ್ರೆ ನಾವು ಕೊಡೋಲ್ಲ. ಉದಾಹರಣೆಗೆ 2018ರಲ್ಲಿ ನಮ್ಮ ಸನ್ಮಾನ ಶ್ರೀ ಮುಖ್ಯಮಂತ್ರಿ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದರು. ಈ ರೈತರಿಗೋಸ್ಕರ ಅವ್ರು ಏನಂದಿದ್ರು, ಇಡೀ ರಾಜ್ಯದಲ್ಲಿ ನಮಗೆ ಬಹುಮತ ಬಂದರೆ ರೈತರ ಸಾಲ ಎಲ್ಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು. ಸೊ ಅವರು ಪೂರ್ತಿ ಮೆಜಾರಿಟಿ ಬರಲಿದ್ರು ಕೂಡ ಕಾಂಗ್ರೆಸ್ ಅಲಯನ್ಸ್ನಲ್ಲಿ ಪಕ್ಷ CM ಆಗಿ ಬರೀ 13 ತಿಂಗಳಲ್ಲಿ ಯಾರೋ ನಮ್ಮ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಲಿಕ್ಕೆ ಬಿಡಲಿಲ್ಲ. ಅಂಥ ಸಮಯದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದು ಕುಮಾರಣ್ಣವರು. ಸೊ ನಾವು ಕುಮಾರಣ್ಣವ್ರು ಏನೇನು ಕೆಲಸಗಳು ಮಾಡಿದ್ರೆ ಈಗಲೂ ರೈತರಲ್ಲಿ ಜನರಲ್ಲಿ ಹೋಗಿ ನಾವು ತಿಳಿಸೋ ಹೊತ್ತು ದುಡ್ಡು ಕೊಟ್ಟು ನಾವು ಓಟ್ ಹಾಕ್ಸಂಬರಲ್ಲ. ದಯಮಾಡಿ ಇಲ್ಲಿ ಭಾಳಷ್ಟು MLAಗಳು ಇರ್ಬೋದು, ತಮ್ಗೆ ಗೊತ್ತಿದ್ದಾಗೆ ಮಿನಿಸ್ಟ್ರುಗಳು, ಸಂಸದರು ಅದೇನು ಮೈನಿಂಗ್ಗಳು ಲೂಟಿ ಮಾಡಿ ಅದು ಹಣ ಮಾತ್ರ ಜನಗೆ ಹಂಚ್ತಾರೆ ಹೊರತು ನಾವು ನಿಯತ್ತಾಗಿ ನನ್ನ ಜೀವನದಲ್ಲಿ ಯಾವುದೇ ಒಂದು ಕರಪ್ಷನ್ ಅಲ್ಲ, ಯಾವುದೇ ಒಂದು ಅವ್ಯವಹಾರ ಮಾಡಿಲ್ಲ. ಒಳ್ಳೆಯ ಜೀವನ ನಡೆಸ್ಕೊಂತ ಬರ್ತಾಯಿದ್ದೀನಿ. ನಾನು ನಂಬಿರೋದು ಕುಮಾರಣ್ಣ ದೇವೇಗೌಡರನ್ನ, JDS ಪಕ್ಷನ. ನನ್ನ ಜೀವ ಇರೋ ತಕ್ಕನ ನಾನು JDS ಪಕ್ಷದಲ್ಲಿರ್ತೀನಿ, JDS ಪಕ್ಷದಲ್ಲೇ ದುಡ್ತೀನಿ. ಸರಿ ಸರ್, ಓಕೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ JDSಗೆ ಅತಿ ಹೆಚ್ಚು ಪ್ರಭಾವ ಸಿಗ್ತಿತ್ತು. ಮೊನ್ನೆ ಕೂಡ 2023 ಚುನಾವಣೆ ಒಂದು ಎಕ್ಸಾಂಪಲಿಗೆ ತೊಗೊಂಡ್ರೆ ಅನಿಲ್ ಲಾಡ್ ಅವರು ನಿಮ್ಮ ಪಕ್ಷಕ್ಕೆ ಬಂದು ಸ್ಪರ್ಧೆ ಮಾಡಿದರು. ಆದರೆ ಭಾಳಷ್ಟು ಕಡಿಮೆ ಮತ ಬಂದವಲ್ಲ ಸರ್, 657 ಮತಗಳು. ಸರ್, ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ JDS ಭಾಳ ಪ್ರಬಲವಾಗಿದೆ, ಎರಡನೇ ಮಾತಿಲ್ಲ. ಸೊ ಕಾಂಗ್ರೆಸ್ನವ್ರು ಇದೇನು 5 ಗ್ಯಾರಂಟಿಗಳನ್ನು ಸೃಷ್ಟಿ ಮಾಡಿ ಜನರಲ್ಲಿ ಮೋಸ ಮಾಡಿ ಜನರಿಗೆ ಆ ಓಟ್ ಕಿತ್ಕೊಂಡ್ರೆ ಹೊರತು ಇಲ್ಲಾಂದರೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ನವ್ರು ಬರಲಿಕ್ಕೆ. ಉದಾಹರಣೆಗೆ ಸರ್, ಇವನದೇ ಅಂತ ಹೇಳಿದ್ರು, ಇವನದೇ ಇದುವರೆಗೆ ಬಿಟ್ಟಿಲ್ಲ ಜನರಿಗೆ. ಸೊ ಮಹಿಳೆಯರಿಗೆ ಅದೇನು ತಿಂಗಳ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳಿದ್ರು, 5 ತಿಂಗಳಿಗೂ 6 ತಿಂಗಳು 7 ತಿಂಗಳಿಗೂ ಬರ್ತೈತೆ. ಸೊ ಕೇಂದ್ರ ಸರ್ಕಾರದ 5 kg ಅಕ್ಕಿ ಮತ್ತು ರಾಜ್ಯ ಸರ್ಕಾರದ 5 kg ಅಕ್ಕಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಬಿಟ್ಟಿದ್ರು ಕೂಡ ಮೊನ್ನೆ ಫೆಬ್ರವರಿಲಿದ್ದು ಇವರು 5 kg ಅಕ್ಕಿ ಕೊಟ್ಟಿದ್ದಾರೆ ಅಷ್ಟೇ ಕಾಂಗ್ರೆಸ್ನವರು. ಮತ್ತು ಈಗೇನೋ ಅದೇನು ಕಿಟ್ಗಳು ಕೊಡ್ತೀವಿ ಅಂತೇಳಿ ಜನರಲ್ಲಿ ಮತ್ತೆ ಏನೋ ಒಂದು ಸೃಷ್ಟಿ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಹೋಗ್ತಾ ಇದ್ದಾರೆ. ಸೊ ನನಗೆ ತಿಳಿದಿದ್ದ ಮಟ್ಟಿಗೆ ಟೋಟಲ್ ಆಗಿ ಗ್ಯಾರಂಟಿ ಕಾರ್ಡ್ಗಳು ಸೃಷ್ಟಿ ಮಾಡಿ ಅವ್ರು ಗೆದ್ದಿದ್ದಾರೆ ಹೊರತು ಮುಂದಿನ 2028ರಲ್ಲಿ 50 ಸೀಟು ಕೂಡ ಕಾಂಗ್ರೆಸ್ ಬರೋಲ್ಲ. ನನ್ನ ಅಂದಾಜದ ಪ್ರಕಾರ, ನನ್ನೊಂದು ಈಗ ನಡೀತಕ್ಕಂಥ ಸಿಚುವೇಶನ್
ಉದಾಹರಣೆ ಸರ್ ತಾವು ನೋಡಿದ್ದೀರಿ ಎಸ್ ಟಿ ಹಗರಣ, ಭವ್ಯ ಹಗರಣ, ವಸತಿ ಹಗರಣ, ಅನೇಕ ಮತ್ತು ಅದ್ಯಾವುದು ಅಭಿಕಾರಿ ಹಗರಣ, ಅನೇಕ ಹಗರಣ ಮೇಲೆ ಆಗ್ತಾನೇ ಇದ್ದಾವೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ಏನು ಈಗ ಜನರು ಈಗಾಗಲೇ ಎಲ್ಲರೂ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು. ಈಗಾಗಲೇ ನೋಡಿದಾಗೆ ಗ್ಯಾರಂಟಿ ಕಾರ್ಯಗಳನ್ನು ಮಾಡಿ ಈ ಕೇಂದ್ರ ಸರ್ಕಾರ GST ಇಳಿಸಿದ್ರು. ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಏನು ಇಳಿಸಿದೆ, ಪೆಟ್ರೋಲ್ GST ಇಳಿಸಿಲ್ಲ, ಮತ್ತು ಅದೇನು ಡೀಸೆಲ್ ರೇಟ್ ಇಳಿಸಿಲ್ಲ, ಅಬಕಾರಿ ರೇಟ್ ಇಳಿಸಿಲ್ಲ. ಮತ್ತು ಎಲ್ಲ ರೇಟ್ಗಳು ಏರಿಸಿದ್ದಾರೆ ಹೊರತು ಅವ್ರು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ. ಈಗ ಜನರಿಗೆ ಭಾಳ ತೊಂದರೆ ಆಗಿದೆ. ಬಿಲ್ಲು ಭಾಳಷ್ಟು ಮಾಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ದರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಓಟ್ ಹಾಕೋದಲ್ಲ ಅಂತ ನಮ್ಮ ಒಂದು ಅಂದಾಜು ಅನಿಸಿಕೆ ಸರ್. ಸರಿ ಸರ್, ಈ ಬಳ್ಳಾರಿ ಕಡೆ ನಾನು ಬರ್ತಾ ಇದ್ದೇನೆ. ಮಿನಿಹಳ್ಳಿ ತಾಯಣ್ಣ ಅವರು ಸತತವಾಗಿ ಒಂದು 30 ವರ್ಷದಿಂದ ಪಕ್ಷದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ನಿಮ್ಮ ತಾಯಣ್ಣವರ ಸೇವೆ ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಲಿಕ್ಕೆ, JDS ಪಕ್ಷ ಗಟ್ಟಿ ಮಾಡಲಿಕ್ಕೆ ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಸರ್? ಈಗ ನಾನು ಬಳ್ಳಾರಿ ಗ್ರಾಮಾಂತರದಲ್ಲೇ ಹುಟ್ಟು ಬೆಳೆದವನು, ನಾನು ಹಳ್ಳಿಯಲ್ಲೇ ಇದ್ದವನು. ಹಳ್ಳಿಗಳ ವ್ಯವಸ್ಥೆ ಏನಂಬುದು ನನಗೆ ಈಗಲೂ ಗೊತ್ತು. ಈಗಲೂ ನಮ್ಮ ಜನರಲ್ಲಿ ಹೋದರೆ 100ಕ್ಕೂ 100 ಪಕ್ಷ ಸಂಘಟನೆ ಮಾಡಲಿಕ್ಕೆ ಭಾಳ ಈಜಿ ಇದೆ. ಯಾಕೆಂದರೆ ನಮ್ಮ ಶಾಸಕರಿಗೆ ಏನು ಕಾಂಗ್ರೆಸ್ ಶಾಸಕರು ಯಾವುದೋ ವಾಲ್ಮೀಕಿ ಹಗರಣದಲ್ಲಿ ಅದರಲ್ಲಿ ಹಿಡ್ಕೊಂಡು ಈಗ ಕ್ಷೇತ್ರದಲ್ಲೇ ಮಂತ್ರಿ ಕಳ್ಕೊಂಡು ಕ್ಷೇತ್ರಕ್ಕೆ ಬರ್ತಾಯಿಲ್ಲ. ಈಗ ಯಾವುದೋ ಕ್ಷೇತ್ರದಲ್ಲಿ ಜನರಲ್ಲೇ ಇರ್ತಾಯಿಲ್ಲ. ನಾವು ಪಕ್ಷ ಕಟ್ಟಲಿಕ್ಕೆ ಬಳ್ಳಾರೂರಲ್ಲಿ ತಾಯಣ್ಣನ ಅಭಿಮಾನಿಗಳು ಭಾಳಷ್ಟು ಇದ್ದಾರೆ. ಈಗಲೂ ನಾನು ಹಳ್ಳ್ಯದಲ್ಲಿ ಇವರೆಲ್ಲರೂ ಈಗೇನು ಈಗ ಈ ಹಿಂದೆ ಗೆದ್ದು ಬಂದಿರತಕ್ಕಂಥ ಶಾಸಕರುಗಳು, ಈ ಹಿಂದೆ BJPನವ್ರು ಇರ್ಬೋದು, ಕಾಂಗ್ರೆಸ್ನವ್ರು ಇರ್ಬೋದು, ಅವರು ಲೋಕಲ್ದವರಲ್ಲ. ಲೋಕಲ್ದಲ್ಲೇ ನಾನು ಹುಟ್ಟು ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಜನಸಾಮಾನ್ಯರಲ್ಲಿ ಅನೇಕ ಸೇವೆಗಳು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಇದೇನಾದರೂ ಈಗಲೂ ನನಗೆ ಸಮಯ ಕೊಡ್ತೀನಿ. ₹1 ಹಂಚಿದಂಗೆ ಬರಲಿ, ನಾನು ನಿಂದಿರ್ತೀನಿ, ಅವರು ನಿಂದಿರಲಿ. 20,000 ಮತದಲ್ಲಿ ಗೆದ್ದಿದ್ರೆ ತಾಯಣ್ಣನ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಪಕ್ಷ. ಅವ್ರು ಏನಿದ್ರು ಹಣ ಕೊಟ್ಟು ಗೆಲ್ಲಬೇಕಾಗಿದೆ, ಯಾವುದೇ ಕೆಲಸಗಳು ಮಾಡೋದಲ್ಲ. ನಾವು ನಿಯತ್ತಾಗಿ ಜನರ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಾಗಿರ್ತೀವಿ. ಇಷ್ಟು ಹೇಳ್ಬೋದು. ಸರಿ ಸರ್, ಈ BJP ಮತ್ತು JDS ಪಕ್ಷ ಕೇಂದ್ರದಲ್ಲಿ ಮೈತ್ರಿ ಆಗೋದ್ರಿಂದ ಹತ್ತತ್ರ 1.5 ವರ್ಷ ಆಯಿತು ಮೈತ್ರಿಯಾಗಿ. ಬೂತ್ ಮಟ್ಟದಲ್ಲಿ ಒಂದು ಈ ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಆಯಿತು. ಈ ಮೈತ್ರಿ ಯಾವ ರೀತಿ ಮುಂದುವರಿತಾ ಇದೆ, ಇಲ್ಲಿ ಯಾವ ರೀತಿ ಜನ ಒಪ್ಕೊತಾ ಇದ್ದಾರೆ ಈ ಮೈತ್ರಿಗೆ? ಸರ್, ಈಗ ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ. ನಾವು ಹೈಕಮಾಂಡ್, ಈಗ ದೇವೇಗೌಡ ಕುಮಾರಣ್ಣವ್ರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧರಾಗಿ ನಾವು ಪಕ್ಷದ ಸಿಪಾಯಿಗಳಾಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಇಲ್ಲಿ ಕೂಡ BJP ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಇರ್ಬೋದು, ಅಲ್ಲಿರ್ತಕ್ಕಂಥ ಲೀಡರ್ ಇರ್ಬೋದು, ಅವರು ನಾವು ಯಾವುದೇ ತೊಂದರೆಗಳಿಲ್ಲ. ಅನುಕೂಲ ಆಗಿ ಯಾವುದೇ ಸಭೆ ಇರಲಿ, ಯಾವುದೇ ಮೀಟಿಂಗ್ ಇರಲಿ, ಅನುಕೂಲ ಆಗಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲವರೆಗೆ ಯಾವುದೇ ತೊಂದರೆ ಇಲ್ಲ. ಜನಾರ್ದನ್ ರೆಡ್ಡಿ ಇರ್ಬೋದು, ಶ್ರೀರಾಮ್ರು ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಜಿಲ್ಲಾಧ್ಯಕ್ಷರು ಅನಿಲ್ ಅವರು ಇರ್ಬೋದು, ನಾವು ಅವರು ಹೊಂದಾಣಿಕೆ ಮೇಲೆ ಪಕ್ಷ ಜಿಲ್ಲೆದಲ್ಲಿ ಕಟ್ಕೊಂಡು ಹೋಗ್ತಾಯಿದ್ವಿ ಸರ್. ಸರಿ ಸರ್, ಈ ಬಳ್ಳಾರಿ ಸಿಟಿಗೆ 2018ರಿಂದ 2019ವರೆಗೆ ಒಂದು 19-20 ತಿಂಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮತ್ತು JDS ಮೈತ್ರಿದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಬಳ್ಳಾರಿಗೆ ಯಾವ್ಯಾವ ಅಭಿವೃದ್ಧಿಯನ್ನು ಬಂದಿದ್ದಾವೆ ಸರ್? ಈಗ ಕಾಲಾವಕಾಶ ಭಾಳ ಕಡಿಮೆ ಇದ್ದು, ಕುಮಾರಣ್ಣವರಿಗೆ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ನವರು ಅವಕಾಶ ಕೊಡಲಿಲ್ಲ. 13 ತಿಂಗಳ ಅವಧಿಯಲ್ಲಿ ಬಳ್ಳಾರಿಗೆ ಭಾಳಷ್ಟು ಅಭಿವೃದ್ಧಿ ಮಾಡಬೇಕಂತ ಅವರು ಮನಸ್ಸಿನಲ್ಲಿ ಭಾಳ ಇತ್ತು. ಕಾಲಾವಕಾಶ ಕಡಿಮೆ ಇರುವುದರಿಂದ ಅವರು ಅಭಿವೃದ್ಧಿ ಕಡೆ ಬಳ್ಳಾರಿಯಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು. ಮುಂದಿನ 2028ರಲ್ಲಿ ಅವರು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಬೇಕಂತ ಕನಸು ಇದೆ, ಮಾಡೇ ಮಾಡ್ತಾರಂತ ನನ್ನ ಒಂದು ನಂಬಿಕೆ ಇದೆ. ಸರಿ ಸರ್, ಈ ಕಾಂಗ್ರೆಸ್ನ 5 ಗ್ಯಾರಂಟಿ ಬಂದಾಗಿಂದ ನಿಮ್ಮ JDS ಪಕ್ಷ ಶಾಸಕರು, BJP ಪಕ್ಷ ಶಾಸಕರು ಮತ್ತು ತಮ್ಮ ಕಾಂಗ್ರೆಸ್ನ ಕಾಂಗ್ರೆಸ್ನ ಕೆಲವಷ್ಟು ಶಾಸಕರು ಕೂಡ ಮಾತನಾಡ್ತಾ ಇದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾ ಇಲ್ವಾ ಸರ್? ಈಗ ಸರ್, 100ಕ್ಕೆ 100 ಸತ್ಯವಾದ ಮಾತು ತಾವು ಕೇಳ್ತಾ ಇರೋದು. 5 ಗ್ಯಾರಂಟಿಗಳು ತಗೊಂಡಿದ್ದಾರೆ, ನಾನು ಒಪ್ತೇನೆ, ಸಂತೋಷ. ಈಗ ಬಳ್ಳಾರಿಯಲ್ಲಿ ಉದಾಹರಣೆಗೆ ಬಳ್ಳಾರಿ ಗ್ರಾಮಾಂತರ ಇರ್ಬೋದು, ಬಳ್ಳಾರಿ ಸಿಟಿ ಇರ್ಬೋದು, ಈಗಾಗಲೇ ತಾವು ಬಂದಿರ್ತೀರಿ, ಯಾವುದೋ ಒಂದು ರಸ್ತೆ ಹಿಡ್ಕೊಂಡು ಬಂದಿರ್ಬೋದು. ಇದು ಕಾಕಿಗುಡ್ಡ ರಸ್ತೆ. ಈ ರಸ್ತೆ ಯಾವ ರೀತಿ ಇದೆ ಅಂತ ತಾವು ನೋಡ್ತಾ ಇರ್ತೀರಿ. ನಾನು ಹೇಳೋದು ಏನಂದರೆ, ಈಗಾಗಲೇ ಸುಮಾರು ಕೋಟಿಗಳು ಈಗ ಹಿಂದೆ ಮಾಡಿರ್ತಕ್ಕಂಥ ಅನುದಾನಗಳು ಸಹಿತ ಬಿಡುಗಡೆ ಮಾಡಿಲ್ಲ. ಅದೇನೋ ಅಪೆಂಡಿಕ್ಸ್ E,
ಅನೇಕ ಅನುದಾನಗಳು ಈ ಹಿಂದೆ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಕೋಟಾನುಗಟ್ಟಲೆ ಅನುದಾನಗಳು ಬಿಟ್ಟಿಲ್ಲ. ಈಗಿನ ಇರ್ತಕ್ಕಂಥ ಅನುದಾನಗಳು ನೋಡ್ಲಿಕ್ಕೆ ಕೆಲಸ ಮಾಡ್ತಾರೆ, ಯಾವ ಅನುದಾನ ಇಲ್ಲ ಸರ್. ಸೊ ಇಲ್ಲಿ ಬಳ್ಳಾರಿಯಲ್ಲಿ ನನಗೆ ತಿಳಿದ ಮಟ್ಟ ಬಳ್ಳಾರಿ ರೂರಲ್ ಗ್ರಾಮಾಂತರದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಜನರು ಮಾತಾಡ್ತಿದ್ದಾರೆ, ರೈತರು ಮಾತಾಡ್ತಾ ಇದ್ದಾರೆ. ರೈತರಿಗೆ ಹೊಲಗಳಿಗೆ ಹೋಗೋ ರಸ್ತೆಗಳು ಸಹಿತ ಹಾಕಿಲ್ಲ. ಉದಾಹರಣೆಗೆ TB ಡ್ಯಾಮ್ ಗೇಟ್ ಹೋಗಿದೆ, ಇದುವರೆಗೆ ಅದರ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ತಯಾರಿಲ್ಲ ಕಾಂಗ್ರೆಸ್ ಪಕ್ಷದವರು. ಸೊ ಇಲ್ಲಿ ಯಾವುದೇ ಅನುದಾನ ಇಲ್ಲ, ಅಭಿವೃದ್ಧಿ ಜೀರೋ ಸರ್. ನನಗೆ ತಿಳಿದ ಮಟ್ಟಿಗೆ ಕಂಪ್ಲೀಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಎಂಬುದು 0 ಆಗಿದೆ, ಎಲ್ಲಿ ಇಲ್ಲ ಅಭಿವೃದ್ಧಿ. ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ಸರ್, ನಮ್ಮ ಏರಿಯಾದಲ್ಲಿ ಬಲ್ಪ್ ಆಗೋಕ್ಕೂ ಶಕ್ತಿ ಇಲ್ಲ ಕಾರ್ಪೊರೇಷನ್ನಲ್ಲಿ. ಒಂದು ಬಲ್ಪು ಹಾಕ್ಲಿಕ್ಕೆ, ಒಂದು ಡ್ರೈನೇಜ್ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅಂದರೆ 0 ಅನುದಾನನೇ ಇಲ್ಲ. ಈಗ ಸುಮ್ಮನೆ ಭೂಮಿ ಪೂಜೆ ಮಾಡ್ತಾರೆ, ನಾನು ಒಪ್ತೀನಿ. ಭೂಮಿ ಪೂಜೆ ಮಾಡೋದ್ರಲ್ಲಿ ಯಾವುದೋ ಒಂದು ಅಪೆಂಡಿಕ್ಸ್ 50 ಕೋಟಿ CM ನಮ್ಮ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು 50 ಕೋಟಿ MLA ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಅದು CM ಅನುದಾನನೂ ಅಪೆಂಡಿಕ್ಸ್ ನನಗೆ ಗೊತ್ತಿಲ್ಲ. ಸೊ ಅದು ಬಿಲ್ಗಳು ಕೆಲಸ ಮಾಡಲಿಕ್ಕೂ ಕಾಂಟ್ರಾಕ್ಟರ್ ಮುಂದೆ ಬರ್ತಾ ಇಲ್ಲ, ಅವು ಬಿಲ್ಗಳು ಬರ್ತಾ ಇಲ್ಲ ಅಂತೇಳಿ. ಸೊ ಹಿಂಗಾಗಿ ಬಳ್ಳಾರಿ ಜಿಲ್ಲೆಯಲ್ಲೂ ಟೋಟಲ್ ಆಗಿ ಅಭಿವೃದ್ಧಿ 0 ಆಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ ಸರ್, ನಾನಲ್ಲ, ಜನರೇ ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ JDS ಮತ್ತು BJP ಮೈತ್ರಿ ಪಕ್ಷದ್ದು ಈ ಅಭಿವೃದ್ಧಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ತಾವು ಯಾವ ರೀತಿ ಪ್ರತಿಭಟನೆಗಳನ್ನು ಯಾವುದಾದ್ರೂ ಮಾಡಿದಿರಾ ಸರ್ ನೀವು? ಸರ್ ನಾನು ಅನೇಕ ಪ್ರತಿಭಟನೆಗಳು ಮಾಡಿದ್ದೀನಿ ಸರ್. ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮ್ ಕೊಟ್ಟಿದ್ದು, ಅನೇಕ ರೈತರ ಏನು ಬೆಳೆಯನ ಸಮಸ್ಯೆ ಇರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಅನೇಕ ಹೋರಾಟಗಳು ಮಾಡಿ JDS ಪಕ್ಷ ಸ್ವಂತನೇ ನಾವು BJP ಅವರು ವೈಯಕ್ತಿಕವಾಗಿ ಕೊಡ್ಬೋದು. ಸೊ ನಾವು ನಮ್ಮ ಪಕ್ಷದ ಪರವಾಗಿ ಹೋರಾಟ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಭಾಳಷ್ಟು ಹೋರಾಟ ಮಾಡಿ ಮೆಮೊರಂಡಮ್ ನಾವು ಮುಖಾಂತರ ಗವರ್ನರ್ ಕೊಡೋ ಮುಖಾಂತರ ಅನೇಕ ಕಾರ್ಯಕ್ರಮಗಳು ಹೈಕಮಾಂಡ್ ಏನು ಹೇಳಿದೋ ಆ ಕೆಲಸ ಎಲ್ಲ ನಾವು ಮಾಡಲಿಕ್ಕೆ ಇಲ್ಲಿ JDS ಪಕ್ಷದ ಪರವಾಗಿ ನಾನು ತಯಾರಾಗಿದ್ದೀನಿ ಸರ್ ಯಾವಾಗಲೂ. ಸರಿ, ಓಕೆ. ಈ JDS ಪಕ್ಷದ ಮುಂದಿನ ದೂರದೃಷ್ಟಿಕೋನ ಇಟ್ಟುಕೊಂಡು ಯಾವ ರೀತಿ ಪಕ್ಷ ಸಂಘಟನೆ, ಯಾವ ರೀತಿ ಪಕ್ಷದ ಸದಸ್ಯತ್ವ ಅಭಿಯಾನ ಮುಂದುವರಿತಾ ಇದೆ ಸರ್? ಸರ್ ಈಗಾಗಲೇ ತಮಗೆ ತಿಳಿದಾಗೆ ನಾನು ಓಪನ್ ಆಗಿ ಹೇಳ್ತೀನಿ, ಮುಚ್ಚಿಡೋದೇನಿಲ್ಲ. ಬಳ್ಳಾರಿಯಲ್ಲಿ ಸ್ವಲ್ಪ JDS ಶಕ್ತಿ ಕಡಿಮೆ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಈ ಹಿಂದೆ ಅನೇಕ MP ಪ್ರಕಾಶ್ನವರು ಅಖಂಡ ಬಳ್ಳಾರಿ ಜಿಲ್ಲೆದಾಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಸೂರ್ಯನಾರಾಯಣ ರೆಡ್ಡಿ ಶಾಸಕರಾಗಿ CM ಕಾರ್ಯದರ್ಶಿ ಆಗಿದ್ದಾರೆ. ಸೊ ನಮ್ಮ ಸಿರುಗುಪ್ಪ ಚಂದ್ರಶೇಖರ್ ಅನೇಕ ಜನ ಶಾಸಕರಾಗಿ ಮಂತ್ರಿಗಳಾಗಿ ಈ ಪಕ್ಷದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೋಗಿದ್ದಾರೆ. ಸೊ ನಾನು ಈಗ ಹೇಳೋದು ಇಷ್ಟ ಸರ್, ನಮ್ಮ ಬಳ್ಳಾರಿ ರೂರಲ್ಲು ಅಂಡ್ ಸಿಟಿ ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಟ್ಟು ನಾನು 2ರಲ್ಲಿ ಸ್ವಲ್ಪ ಪಕ್ಷ ಜಾಸ್ತಿ ಕಟ್ಟೋಣ ಅಂತೇಳಿ ಗಮನದಲ್ಲಿ ನಾನು ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀನಿ ಸರ್. ಈಗಾಗಲೇ ಬಳ್ಳಾರಿ ಗ್ರಾಮಾಂತರದಲ್ಲಿ ಸುಮಾರು ಮೆಂಬರ್ಶಿಪ್ ಮಾಡಿಸಿದ್ದೀನಿ ಸರ್. ಬಳ್ಳಾರಿ ನಗರದಲ್ಲಿ ಸತಿ ಮಾತ್ರ ಮಾಡಿಸಿದ್ದೀನಿ, ಸಿರುಗುಪ್ಪದಲ್ಲಿ ಮಾಡಿಸಿದ್ದೀನಿ, ಕಂಪ್ನಿಯಲ್ಲಿ ಮಾಡಿಸಿದ್ದೀನಿ. ಮೆಂಬರ್ಶಿಪ್ ಮಾಡಿ ಏನು ನಮ್ಮ ಹೈಕಮಾಂಡಿಗೆ ಮುಡಿಸ್ಬೇಕು ಅವೆಲ್ಲ ಮಾಡಿ ಮುಡಿಸ್ಕೊಟ್ಟಿದ್ದೀನಿ. ಸೊ ನಂದು ಓನ್ ಹೇಳಿರೋದು ರೂರಲ್ ಕಡೆ ಜಾಸ್ತಿ ಗಮನ ಕೊಡೋಣ ಅಂತೇಳಿ. ಈಗ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅಗರ್ಬೊಮ್ಮನಹಳ್ಳಿ ಕ್ಷೇತ್ರದಲ್ಲೇ ನಮ್ಮ ಸನ್ಮಾನ ಶ್ರೀ ನೇಮರಾಜ್ ನಾಯ್ಕ ಅವ್ರಿಗೆ ಟಿಕೆಟ್ ಕೊಡ್ಬೋದು, ಇಲ್ಲ ಅಂತ ಹೇಳಲ್ಲ. ಬಳ್ಳಾರಿ ಜಿಲ್ಲೆಯಲ್ಲೂ ಒಂದು ಸೀಟ್ ಕೇಳೋಕ್ಕೆ ನನಗೆ ಧೈರ್ಯ ಇದೆ. ಅಖಂಡ ಬಿಟ್ಟು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ರೂರಲ್ ಇರ್ಬೋದು, ಬಳ್ಳಾರಿ ರೂರಲ್ಲೇ ಅಂತ ಕೇಳ್ರಿ, ಇಲ್ಲ ಬಳ್ಳಾರಿ ನಗರದಲ್ಲಿ ಒಳ್ಳೆ ವ್ಯಕ್ತಿ ಬಂದರೆ ನಾನು ಇಲ್ಲಿ ಒಂದು ಸೀಟ್ ಕೇಳೋಕ್ಕೆ ನಾನು ರೆಡಿ ಇದ್ದೀನಿ ಸರ್. ಅದಕ್ಕೆ ನಮ್ಮ ಹೈಕಮಾಂಡು ನಮ್ಮ ಕುಮಾರಣ್ಣ ದೇವೇಗೌಡರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಭದ್ರಾಗಿರ್ತೀವಿ. ಹಿಂದೆ 2018ರಲ್ಲಿ ಇಕ್ಬಾಲ್ ಅಹಮದ್ ಯಾವ ರೀತಿ ಸೋತಿದ್ದಾರಂತ ಅವು ಕೇಳಿರ್ಬೋದು, ಹಿಂದೆ ಕೇಳ್ದಂಗೆ ಆಯ್ತು. ಈಗ ಸರಿ ಇಮ್ಮಿಡಿಯೇಟ್ಲಿ B.Pharm ತಗೊಂಡು ಬಂದು ನಾಮಿನೇಷನ್ ಮಾಡಿದ್ರೆ ಕಾರ್ಯಕರ್ತರು ಸೃಷ್ಟಿ ಮಾಡಬೇಕು. ಬೂತ್ ಮಟ್ಟದಲ್ಲೇ ನಾವು ಕಾರ್ಯಕರ್ತರು ಸೃಷ್ಟಿ ಮಾಡಿ ಈಗ ನಾನು MLAಗೆ ನಿಂದಿರ್ತೀನಿ ಅಂದರೆ ರೂರಲ್ಗೆ ಈಗಿನ 2.5 ವರ್ಷ ಸಮಯ ಇದೆ. ಪ್ರತಿ ಬೂತ್ ಮಟ್ಟದಲ್ಲಿ ನಾನು ಕಾರ್ಯಕರ್ತನ ತಯಾರು ಮಾಡಬೇಕು. ಪ್ರತಿ ವಿಲೇಜ್ನಲ್ಲಿ ಆ ವಿಲೇಜ್ನಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಏನೇನು ಕಷ್ಟಗಳಿದ್ದಾವೆ ಅವೆಲ್ಲ ಫೇಸ್ ಮಾಡಿ ರೆಡಿಯಾಗಿ ಆವಾಗ ನಾನು MLAಗೆ ನಿಂದಿರಬೇಕು. ಸೊ ಸಡನ್ನಾಗಿ B.Pharm ತಗೊಂಡು ಬಂದು ನಾಮಿನೇಷನ್ ಮಾಡಿದ್ರೆ ನೀನು 20 ಕೋಟಿ ಅಲ್ಲ 50 ಕೋಟಿ ಖರ್ಚು ಮಾಡಿದ್ರೆ ಗೆಲ್ಲಕ್ಕೆ. ಸೊ ನಾನು ಮುಂದಿನ ದಿನದಲ್ಲಿ ಬಳ್ಳಾರಿ ನಗರ ಮತ್ತು ಬಳ್ಳಾರಿ ರೂರಲ್ಲಲ್ಲಿ ಈ ಜಾಸ್ತಿ ಗಮನ ಕೊಟ್ಟು, ಈಗೇನು ನಮ್ಮ ಕುಮಾರಣ್ಣ ನಿಖಿಲ್ ಅವ್ರು ಈಗಾಗಲೇ ಈ ಹಿಂದೆ ನನಗೆ 2-3 ಸಲ ಫೋನ್ ಮಾಡಿ ಹೇಳಿದ್ದಾರೆ, ಬ್ರದರ್ ಬಳ್ಳಾರಿಗೆ ಬರಬೇಕಂತೇಳಿ. ಸರ್ ನಾನು ಬಳ್ಳಾರಿಗೆ ಕರೆಸ್ತೀನಿ ಸರ್. ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಭೆ ಮಾಡ್ಲಿಕ್ಕೆ ಹೊರಡಿದ್ದೀನಿ. ಸೊ ನನ್ನ ಮಗನ ಮದುವೆ ಇರೋದಕ್ಕೋಸ್ಕರ ಮತ್ತು ನವಂಬರ್ ಮೇಲೆ ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರೆಸಿ ಒಂದು ದೊಡ್ಡ ಸಭೆ ಮಾಡ್ಲಿಕ್ಕೆ ಇಲ್ಲಿ ರೆಡಿ ಇದ್ದೀನಿ. ಸರಿ, ಓಕೆ. ಈ ಕಾಂಗ್ರೆಸ್ನವರು ಹೋಟ್ ಚೋರು ಆರೋಪವನ್ನು ಕೂಡ ತೊಗೊಂಡ್ಬರ್ತಾ ಇದ್ದಾರೆ. ನಿಜವಾಗ್ಲೂ ಹೋಟ್ ಚೋರು ಆಗಿದೆಯಾ ಅಂತಿಲ್ಲ ಸರ್? ಸರ್ ಈಗ ಓಟ್ ಚೋರು ಆಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಓಟ್ ಚೋರು ಆಗಿದ್ರೆ 136 ಸೀಟ್ ಹೆಂಗೆ ಬರ್ತಾ ಇತ್ತಿಲ್ಲ ಅವರಿಗೆ?
ಇಡೀ ರಾಜ್ಯದಲ್ಲಿ ಹೆಂಗೆ ಬರ್ತಾಯಿತ್ತು. ಈಗ ನಮ್ಮದು ಜೆ ಡಿ ಎಸ್ನಲ್ಲಿ ಓಟ್ ಚೋರು ಮಾಡಿದರೆ ನಮ್ಮದು ಒಂದು 60-70 ಸೀಟ್ ಬರ್ಬೋದಾಗಿತ್ತಲ್ಲ. ಬರ್ಬೋದಿತ್ತು. ಬಿ ಜೆ ಪಿನವ್ರು ಓಟ್ ಚೋರು ಮಾಡಿದರೆ ಅವ್ರದ್ದೇ ಒಂದು ಅಧಿಕಾರ, ಮೋದಿಯವರು ಮೋದಿಯವರು ಮಾಡಿದ್ರೆ ಫುಲ್ ಮೆಜಾರಿಟಿ ಬರ್ಬೋದಾಗಿತ್ತಲ್ಲ. ಸೊ ಕಾಂಗ್ರೆಸ್ನವ್ರು ಸುಳ್ಳು ಬಿಟ್ಟು ಬೇರೆ ಏನಿಲ್ಲ ಸರ್, ಬರೀ ಸುಳ್ಳಿನ ಸರ್ದಾರ್ ಇದ್ದಂಗೆ. ಈಗಾಗಲೇ ಮೊನ್ನೆ ನೋಡಿದೆ, ನಿನ್ನೆ ಇವತ್ತು ಪೇಪರ್ನಲ್ಲಿ ನೋಡಿದೆ, ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರಣ್ಣವರು 5 ವರ್ಷ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳ್ಬಿಟ್ಟು, ಮತ್ತು ಆ ಕಡೆ ಗುಂಪನ್ನು ನಾಳೆ ಕೊಡ್ತಾರೆ, ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ ಅಂತೇಳಿ. ಬರೀ ಇವರು ಸುಳ್ಳಿನ ಸರ್ದಾರರು ಹೊತ್ತು ಯಾವುದೇ ಕೆಲಸಗಳು ಮಾಡೋಕ್ಕೆ ರೆಡಿ ಇಲ್ಲ ಸರ್. ಈಗೇನೋ ನಾಗೇಂದ್ರ ಮಂತ್ರಿ ಆಗ್ತಾನೆ ಅಂತೇಳಿ ಜಮೀರಣ್ಣವ್ರು ಹೇಳಿದ್ರು, ತುಂಬ ಸಂತೋಷ, ನಾವು ಸ್ವಾಗತ ಮಾಡ್ತೀವಿ. ಮಂತ್ರ ಆಗಲಿ, ಜನರ ಅಭಿವೃದ್ಧಿ ಮಾಡ್ಬೇಕು. ನಮಗೆ ಜನರ ಕಷ್ಟ ಏನಿದಾವೋ ಆ ಕಷ್ಟ ಕೆಲಸಗಳು ಏನೇನು ಸಮಸ್ಯೆಗಳದು ಆ ಕೆಲಸಗಳು ಮಾಡಿದ್ರೆ ಅಷ್ಟೇ ಸಾಕು. ನಾವು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಸ್ವಾಗತ ಮಾಡ್ತೀವಿ ಸರ್, ಯಾರೇ ಇರಲಿ. ಸರಿ, ಈ EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕಂತೇಳಿ ರಾಜ್ಯ ಸರ್ಕಾರದ ಇದೇ ಹೋಡ್ಚೂರು ಅಂದಿರತಕ್ಕಂಥ ಸರ್ಕಾರನೇ ಕೂಡ ಹೇಳ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ಈಗ ಹೇಳಿದ್ನಲ್ಲ ಸರ್, ಈಗ ಅವ್ರ ಸಮಸ್ಯೆ ಏನು, ಈ ಹಿಂದೆ ಇರ್ತಕ್ಕಂಥ ಏನು ಓಟು ಕಂಪ್ಯೂಟರ್ನಲ್ಲಿ ಅಷ್ಟು ಇದನ್ನು ಕಳ್ಳ ಓಟ ಅದು ಇದು ಅಂತೇನು ಏನು ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ಲ. ಸೊ ನಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಕಂಪ್ಯೂಟರ್ ಸಿಸ್ಟಮ್ನಲ್ಲೇ ಚೆನ್ನಾಗಿದೆ. ಮತ್ತು ಅವ್ರು ಏನು ಕಾಂಗ್ರೆಸ್ ಸರ್ಕಾರ ಏನು ನಿರ್ಧಾರ ಮಾಡ್ತಾರೆ ನಾವು ಭದ್ರಾಗಿದ್ದೀವಿ, ನಾವೇನು ಕಂಡ್ರಲ್ಲ. ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ ಹೈಕಮಾಂಡ್ ಇದೆ, ಕೇಂದ್ರ ಸರ್ಕಾರ ಇದೆ, ತೀರ್ಮಾನ ಮಾಡಿದ್ಮೇಲೆ ನಾವು ಅದಕ್ಕೆ ಈ ನಿಮ್ಮ ಮೈತ್ರಿ 2028ರಲ್ಲಿವರೆಗೆ 28ರಲ್ಲಿ ಬರುವಂಥ ವಿಧಾನಸಭೆ ಚುನಾವಣೆವರೆಗೂ ಮುಂದುವರಿಬಹುದಾ ಸರ್? ಇದು 100% ಸರ್ ಹೇಳಿದ್ನಲ್ಲ, 2028ರಲ್ಲಿ BJP ಅಂಡ್ JDS ಅಲಯನ್ಸ್ ಆಗಿ ನಾವು ಎಲೆಕ್ಷನ್ ಚುನಾವಣೆ ಮಾಡೋದು ಹೇಳಿದ್ನಲ್ಲ. ಈಗಾಗಲೇ ಈಗ ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳಿದ್ದಾವೆ. 5 ಕ್ಷೇತ್ರದಲ್ಲಿ 2 ST ಕ್ಷೇತ್ರ, 1 ಜನರಲ್, ಈಗ ಬಳ್ಳಾರಿ ನಗರ. ಸೊ 3 ST, 1 ಜನರಲ್ಲು, 1 SC ಇರ್ಬೋದು. ನಾವು 4 BJP ಕೊಟ್ಟು 1 ಕೇಳ್ತೀವಿ ಬಳ್ಳಾರಿ ಜಿಲ್ಲೆಗೆ, JDS ಟಿಕೆಟ್ 1 ಕೊಡ್ರಿ ಅಂತೇಳಿ. ಅದು ನಾನೇ ಇರ್ಬೋದು, ಯಾರೇ ಇರ್ಬೋದು, ರೂರಲ್ ಇರ್ಬೋದು, ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ನಾವು ಬಾಡಿ ಸರ್. ಈ ಹಿಂದೆ MP ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಶ್ರೀರಾಮುಲಿಗೆ ಭಾಳಷ್ಟು ಕೆಲಸ ಮಾಡಿ ನಾನೇನೋ ವೈಯಕ್ತಿಕ ನಮ್ಮ ಹೈಕಮಾಂಡ್ ಹೇಳ್ದಂಗೆ ಅವ್ರಿಗೆ ಭಾಳಷ್ಟು ಚುನಾವಣೆ ಮಾಡಿದ ಶ್ರೀರಾಮುಲಿಗೂ ಗೊತ್ತೇ, ಆ BJP ಪಕ್ಷದವ್ರಿಗೂ ಕೊಟ್ಟೆ, ನಾನು ಎಷ್ಟು ಕಷ್ಟಪಟ್ಟು ದುಡಿದಿದ್ದೀನಿ ಆ ಪಕ್ಷಕ್ಕಂತೆ. ಮುಂದಿನ ದಿನದಲ್ಲಿ ಸತೆ ಆ BJP ಅವ್ರು ನಿಂತರೆ ಅವ್ರಿಗೂ ನಾವು ಮಾಡ್ಲಿಕ್ಕೆ ರೆಡಿ ಇದ್ವಿ. JDSನವ್ರು 1-2 ಟಿಕೆಟ್ ತಗೊಂಡ್ರೆ ಅವರು ಮಾಡೋಕ್ಕೆ ರೆಡಿ ಇದ್ದಾರೆ ಅಂತೇಳಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಬಳ್ಳಾರಿ ಅಖಂಡ ಜಿಲ್ಲೆಯ ನಾಯಕರಾಗಿ ಮತ್ತು ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿ ಮುಂದಿನ ಚುನಾವಣೆಯ ದೂರದೃಷ್ಟಿಕೋನ ಮತ್ತು JDS ಪಕ್ಷದ ಸದಸ್ಯತ್ವ ಅಭಿಯಾನ ಹೊಂದ್ತಾ ಇರುವಂಥ ಮತ್ತು ಈ ಕ್ಷೇತ್ರದಲ್ಲಿ ತಮ್ಮ ಪಕ್ಷವನ್ನು ಬಲಿಷ್ಠವಾಗಿ ಮಾಡಲಿಕ್ಕೆ JDS ಮತ್ತು BJP ಸದಾಕಾಲ ಇದೇ ರೀತಿ ಮುಂದುವರಿಯುತ್ತೆ ಮೈತ್ರಿಯಲ್ಲಿ ಅನ್ನುವಂಥ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ತಮ್ಮ ಕ್ಷೇತ್ರ ಜನತೆಗೆ, ನೀವು ಸತತವಾಗಿ 30 ವರ್ಷದಿಂದ ಪಕ್ಷದಿಂದ ಇರೋದ್ರಿಂದ ತಮ್ಮನ್ನು ಪಕ್ಷ ಅನ್ನೋಕ್ಕಿಂತ ಮೀನಿಹಳ್ಳಿ ತಾಯಣ್ಣ ಅಂದರೆ ನಮ್ಮಣ್ಣ, ನಮ್ಮ ಮಾವ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ದಾದಾ ಅಂತೇಳಿ ಅಂತಾರೆ. ಇಂಥ ಪ್ರೀತಿಯಿಂದ ಗೌರವದಿಂದ ನಿಮ್ಮ ನೋಡುವಂಥ ಮತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಕೊನೆಯದಾಗಿ ಒಂದು ಸಂದೇಶ ಕೊಡೋದಾದರೆ. ಎಲ್ಲ ಮತದಾರ ಕ್ಷೇತ್ರದಲ್ಲಿ ನಮಸ್ಕರಿಸುತ್ತಾ, ಈಗಾಗಲೇ ನಾನು ತಮ್ಮ ಸೇವಕನಾಗಿ ಭಾಳ ವರ್ಷಗಳಿಂದ ತಮ್ಮ ಮುಂದೆ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ, 2013ರಲ್ಲಿ MLAಗೆ ಸ್ಪರ್ಧೆ ಮಾಡಿದ್ದೀನಿ. ಸೊ ಪ್ರತಿ ಗ್ರಾಮದಲ್ಲಿ ಯಾವುದೇ ಹಳ್ಳಿಯಲ್ಲಿರ್ಬೋದು, ಮೀನಹಳ್ಳಿ ತಾಯಣ್ಣಲ್ಲ, ತಾಯಣ್ಣನ ಬಿಟ್ಟು ಮಾಮ, ಅಣ್ಣ, ಚಿಕ್ಕಪ್ಪ ಈ ಥರ ಎಲ್ಲ ಹಳ್ಳಿಗಳಲ್ಲಿ ನನ್ನ ಸ್ವಂತ ರಿಲೇಷನ್ ಇದೆ. ಸೊ ಉದಾಹರಣೆಗೆ ಬಳ್ಳಾರಿಯಲ್ಲಿ ಇಲ್ಲಿರ್ತಕ್ಕಂಥ ಯಾರೂ ತಾಯಣ್ಣಂದ್ರೆ ಗುರ್ತಿಡಲ್ಲ, JDS ತಾಯಣ್ಣಂದ್ರೇ ಗುರ್ತಿಡೋದು. ತಾಯಣ್ಣಂದ್ರೆ JDS ಅಂದ್ರೆ ತಾಯಣ್ಣ ಅಂತ ಒಂದು ಬ್ರ್ಯಾಂಡ್. ಈ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಯಾವುದೇ ಹಳ್ಳಿಯಲ್ಲಿರ್ಬೋದು, ಇಲ್ಲಿ ಬಳ್ಳಾರಿ ನಗರದಲ್ಲಿ ಯಾವುದೇ ವಾರ್ಡುಗಳಲ್ಲಿರ್ಬೋದು, ನಮ್ಮ ಬಳ್ಳಾರಿ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಅವರು ನನಗೆ ಒಂದು ರಿಲೇಷನ್ಶಿಪ್ ಅಂದರೆ ಅಣ್ಣ, ತಮ್ಮ, ಮಾವ ಆ ಥರ ರಿಲೇಷನ್, ಚಿಕ್ಕಪ್ಪಮ್ಮ ರಿಲೇಷನ್ ಇದೆ. ಮುಂದಿನ ದಿನದಲ್ಲಿ ಬಳ್ಳಾರಿ ಗ್ರಾಮಾಂತರಕ್ಕೆ ತಮ್ಮ ಸೇವಕನಾಗಿ ನಾನು ಬರಲು ಸಿದ್ಧನಿದ್ದೇನೆ. ತಾವು ಸ್ವಾಗತಿಸಿದರೆ 100ಕ್ಕೆ 100 ನಾನು ತಮ್ಮ ಸೇವೆ ಮಾಡ್ಲಿಕ್ಕೆ ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಮೀನಿಹಳ್ಳಿ ತಾಯಣ್ಣ ಅವರೇ ಮತ್ತು JDS ತಾಯಣ್ಣ ಅವರೇ.
ಮತ್ತು JDS ಜಿಲ್ಲಾ ಅಧ್ಯಕ್ಷರೇ ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ತಮ್ಮ ಸಮಯ, ತಮ್ಮ ವಿಚಾರ, ತಮ್ಮ ಧಾರೆಗಳನ್ನು ಮತದಾರರು ಯಾವತ್ತೂ ಕೈ ಬಿಡುವುದಿಲ್ಲ. ಒಂದಲ್ಲ ಒಂದು ದಿನ ಬಳ್ಳಾರಿ ಸಿಟಿಯಲ್ಲಿ JDS ಪಕ್ಷದ ಕಚೇರಿಯಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದಲ್ಲ ಒಂದು ದಿನ ನನಗೆ ವಿಧಾನ ಪರಿಷತ್ನಲ್ಲಿ ಆಗಿರಲಿ, ವಿಧಾನಸಭೆಯಲ್ಲಿ ಆಗಿರಲಿ ಅವಕಾಶ ನಮ್ಮ JDS ಪಕ್ಷಕ್ಕೆ ಈ ಕ್ಷೇತ್ರದಿಂದ ಕೊಡ್ತಾರೆ. ಅದು ನಾನೇ ಆಗಿರಲಿ ಅಥವಾ ಮತ್ತೊಬ್ಬರು ಆಗಿರಲಿ. ಆದರೆ ನಾನು ಅನ್ನೋದಿಲ್ಲ, ಮತ್ತೊಬ್ಬರು ಅನ್ನಂಗಿಲ್ಲ. ಆದರೆ ಇಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕು, ನಮ್ಮ ಮೈತ್ರಿ ಬಲಿಷ್ಠವಾಗಬೇಕು ಅನ್ನುವಂಥ ವಿಷಯಗಳನ್ನು ಏನು ನಮ್ಮ ಮಾಧ್ಯಮ ಮುಖಾಂತರ ಈ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಹಂಚಿಕೊಂಡಿದ್ದಕ್ಕೆ, ನಿಮ್ಮ ಸಮಯವನ್ನು ಬಿಡುವ ಸಮಯದಲ್ಲಿ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ದೇವರು ಆದಷ್ಟು ಬೇಗ ನಿಮ್ಮನ್ನು ಯಶಸ್ಸನ್ನು ಕೊಡಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತದೆ. ನಮಸ್ತೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು 43ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ತಾವು ಬಂದಿದ್ದಕ್ಕೋಸ್ಕರ ನಮಗೆ ನಿಜವಾಗಲೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.